ಪ್ರಶಾಂತ್ ಸಂಬರ್ಗಿ ಅಂತ ಒಬ್ಬರು, ಅವರು ತುಂಬ ಪ್ರಖ್ಯಾತರು ನನಗೆ ಗೊತ್ತಿಲ್ಲ, ಎಲ್ರಿಗೂ ಗೊತ್ತಿರೋ ವಿಷಯ. ನೋಡಿ, ಈ ದೇಶದಲ್ಲಿ ಈ ಫೇಕ್ ನ್ಯೂಸ್ಗಳು, ಸುಳ್ಳು ಸುದ್ದಿಗಳನ್ನ ಹಬ್ಬಿಸೋದೇ ಅಭ್ಯಾಸ ಆಗ್ತದೆ. ಇದನ್ನು ಪ್ರಶ್ನೆ ಮಾಡೋದಿಲ್ಲ. ಕಾಯ್ದೆ ಇದೆಯಾ ಅಲ್ವಾ ಅಂತ ಜನಸಾಮಾನ್ಯರಿಗೆ ಗೊತ್ತಿಲ್ಲ. ಈ ವ್ಯಕ್ತಿ ಇವತ್ತು ಕುಂಭಮೇಳ ಅಂತ ಒಂದು ಪುಣ್ಯಸ್ಥಾನ ದೇಶದಲ್ಲಿ ನಡೀತಾ ಇದೆ. ಎಲ್ಲ ಹಿಂದೂ ಧರ್ಮದವರ ಮತ್ತು ದೇವರನ್ನು ನಂಬೋವರಿಗೆ ಅದು ಬಹಳ ಪುಣ್ಯವಾದ ಒಂದು ಸ್ಥಳ. ಅಂಥ ಒಂದು ಪುಣ್ಯದ ಒಂದು ಸ್ನಾನ, ಒಂದು ಹಬ್ಬ ನಡೀಬೇಕಾದ್ರೆ ಅದರಲ್ಲಿ ರಾಜಕಾರಣ ಅಂದರೆ ಮೊದಲಿನಿಂದನೂ ಪ್ರಕಾಶ್ ಹಿಂದೂ ವಿರೋಧಿ ಅಂತ ಇವರು ಸುಳ್ಳು ಸುದ್ದಿ ಹಬ್ಬಿಸ್ಕೊಂಡೇ ಬಂದು ಅಲ್ಲಿ ಮಿಂದೆದ್ರು ಅಂತ ಒಂದು ಅಂದರೆ ಒಂದು ಫೇಕ್ ಫೋಟೋ ಹಾಕಿ ನಮ್ಮಲ್ಲಿ ಇನ್ನಷ್ಟು ಜನರನ್ನು ಹಾಕಿದ್ದಾರೆ. ಆಕೇನು ಹೇಳ್ತಾರೆ, ಇವನು ಮಿಂದೆದ್ದು ಬಂದ, ಇವನಿಗೇನು ಅಂದರೆ ಒಂದು ದ್ವೇಷವನ್ನು ಹರಡುವ ಇದನ್ನು ಪ್ರಶ್ನೆ ಮಾಡಬೇಕಲ್ವ ಯಾರಾದರೂ. ಈ ಹಿಂದೆ ಇವರು ಮಾಡಿದರು ನನಗೆ, ಯಾರು ಈ ಥರದೊಂದು ಫೇಕ್ ನ್ಯೂಸನ್ನು, ಅವಾಗ MP ಆಗಿದ್ದ ಪ್ರತಾಪ್ ಸಿಂಗ್ ಮಾಡೋರು, ಇದೇ ಕೋರ್ಟ್ ಕಟ್ಟಗಡೆ ನಿಂತ್ಕೊಂಡೆ ಕೊನೆಗೂ ಅವರು ಬಂದು ಅವ್ರು ತಪ್ಪು ಅಂತ ಗೊತ್ತಾಗಿ ಕ್ಷಮೆ ಕೇಳೋತಂದ್ರೆ ಬಿಡಲಿಲ್ಲ. ಇದು ಹೀಗೆ ಮುಂದುವರಿಯೋದು ಬಹಳ ತಪ್ಪು. ಯಾಕೆಂದರೆ ಇವರು ನಿಜವಾದ ಧರ್ಮದ ಅವರಲ್ಲ. ಇವರು ಕಾಯ್ತಿರ್ತಾರೆ. ಈ ತಿರುಪತಿನ ಲಡ್ಡು ಇಶ್ಯೂ ಆಯ್ತಲ್ಲ, ಹಾಗೆ ಸುಮ್ಮನೆ ಹಬ್ಬಿಸ್ಬಿಡೋದು, ಕಲ್ತಿ ಆಗಿಬಿಟ್ಟಿದೆ ಅಂತ ದೊಡ್ಡದಾಗಿ ಮಾಡಿಬಿಡೋದು. ಜನ ಅವರ ನಂಬಿಕೆ ಅಷ್ಟು ಪ್ರೀತಿಯಿಂದ ಹೋಗ್ತಿರೋ ದೇವಸ್ಥಾನದ ಮೇಲೆ ಅವ್ರ ಮನಸ್ಸಿಗೆ ಆಘಾತ ಮಾಡಿ ಒಂದು ರಾಜಕೀಯವಾಗಿ ಏನೋ ತೊಗೊಂಡು ಆಮೇಲೆ ಏನಾಯಿತು ಗೊತ್ತಿಲ್ಲ, ಹಬ್ಬಿಸ್ಬಿಡೋದು ಅಷ್ಟೇ. ಇತ್ತೀಚೆಗೆ ನಾವು ಮೊನ್ನೆ ಒಂದು ಕೇಸ್ ಗೆದ್ದೆ. ಅದರಲ್ಲಿ ಏನಂದರೆ ಬಾಂಗ್ಲಾ ಯಾವುದೋ ಒಂದು ಇಂಡೋನೇಷ್ಯಾದಲ್ಲಿ 97% ಮುಸ್ಲಿಮರು ಇದ್ದಾರೆ, 1% ಕ್ರಿಶ್ಚಿಯನ್ ಇದ್ದಾರೆ, 2% ಅಷ್ಟೇ ಹಿಂದೂಗಳಿದೆ, 1100 ದೇವಾಲಯಗಳಿದೆ, ಅಲ್ಲಿ ಯಾವುದೇ ಹಿಂದೂ ಧರ್ಮಕ್ಕೆ ತೊಂದರೆ ಇಲ್ಲ ಅಂತ ನಾನು ಕೊಟ್ಟೆ ಸ್ಟೇಟ್ಮೆಂಟ್ ಇವರೇ ಪೋಸ್ಟರ್ ಮಾಡಿಬಿಡೋದು. ವಾಟ್ಸಪ್ ಯೂನಿವರ್ಸಿಟಿಗಳಲ್ಲಿ, ಈ ಜಲತಾಣಗಳಲ್ಲಿ ಅನಿಸ್ಬಿಡೋದು. ಅದಾದಮೇಲೆ ಜನ ನೀನು ಹೆಂಗೆ ಹಿಂದೂ ವಿರೋಧಿ ಅಂತ. ಈ ವ್ಯಕ್ತಿ ಅದೇ ಕೆಲಸ ಮಾಡಿದ್ದಲ್ಲದೆ ಅದಾದಮೇಲೆ ANI ರಿಪೋರ್ಟ್ ಇದೆ, ಅದು ಸರಿಯಾದ ಪಿಕ್ಚರು, ಇವ್ರನ್ನ ಹಿಂಗೆ. ಸೊ ನಾನು ಐ ವೆಂಟ್ ಟು ದ ಕಮಿಷನರ್ ಆ್ಯಂಡ್ ಐ ಕೇಮ್ ಟು ದಿಸ್ ಅಂಡ್ ಮೊದಲು ಇದು ಪ್ರಾಬ್ಲಮ್. FIR ಮಾಡ್ತಿರಲ್ಲ, FIRನಲ್ಲಿ ನ್ಯಾಯ ಸಮಿತಿಯಲ್ಲಿ ಇದೆ. ಈಗ FIR ಆಗಿದೆ, ಇನ್ನೊಂದು 15 ದಿನದ ಆ ವ್ಯಕ್ತಿ ಬರಬೇಕು, ಸತ್ಯಾಸತ್ಯತೆಗೆ ಗೊತ್ತಾಗುತ್ತೆ. ಇದು ನನ್ನೊಬ್ಬನ ಹೋರಾಟ ಅಲ್ಲ, ಇದು ಜನರಿಗೆ ಗೊತ್ತಾಗಬೇಕು ಏನಾಗ್ತದೆ. ನೋಡಿ, ಭಾಳ ವರ್ಷಗಳ ಹಿಂದೆ ತುಂಬ ನೋವಿನ ಸಂಗತಿ ಅಂದರೆ ಈ ಫೇಕ್ ನ್ಯೂಸ್ಗಳು ಇವತ್ತಿನ ಸಮಾಜವನ್ನು ಎಷ್ಟು ತಲ್ಲಣಗೊಳಿಸಿದೆ. ಒಬ್ಬ ವ್ಯಕ್ತಿಯನ್ನು ಈ ಫೇಕ್ ನ್ಯೂಸ್ಗಳ ಮೇಲೆ ನಂಬಿಡೋದು. ಯಾಕೆ ಕೆಲವು ವರ್ಷಗಳಿಂದ ಅಷ್ಟೇ ಪಾಪ ಅರ್ಧ kg ಮಟನ್ ಮನೆಗೆ ತೊಗೊಂಡೋಗಿದ್ರೆ ಅದು ಬೀಫು ಅಂತ ಹೇಳಿ ಅವ್ನು ಯಾಕೆ ಸತ್ತಾಗೋದ್ರೆ ಎಳೆದು ಕೊಂದ ಮೇಲೆ ಗೊತ್ತಾಯ್ತು. ಮೊನ್ನೆ ಒಂದು 26 ವರ್ಷದ ಹುಡುಗ ಅವನೇನೋ ಮಾಡ್ತಿದ್ದಾನೆ ಅಂತ ಅವ್ನು ಅಟ್ಟಿಸ್ಕೊಂಡು ಹೋಗಿ 37 ಕಿಲೋಮೀಟ್ರ್ ಅಟ್ಟಿಸ್ಕೊಂಡು ಹೋಗಿ ಕೊಂದ ಮೇಲೆ ಗೊತ್ತಾಯಿತು ಅವನು ಅಪಾವಿ ಅಂತ. ಪಾಪ ಏನು ತಪ್ಪು ಮಾಡಿಲ್ಲ ಅವನು. ಮಧುರೈನಲ್ಲಿ ಒಬ್ಬ ಹೆಣ್ಮಗಳ ಮೇಲೆ ಕೋಪ ಇದ್ದರೆ ಅವ್ರ ತಂದೆ ತವರೂರಿಂದ ಅವ್ರು ನಡ್ಕೊಂಡು ಹೋಗ್ತಿದ್ರೆ, ನಿಮ್ಮ ತಂದೆಗೆ ಮೈಸರಿ ಇಲ್ಲ, ಕಾರ್ ಹತ್ತು ಅಂತ ಕರ್ಕೊಂಡು ಹೋಗಿ 200 ಕಿಲೋಮೀಟ್ರ್ ದೂರ ಬಿಟ್ಟು ಆ ಹೆಣ್ಣುಮಗಳು 2 ದಿನದಲ್ಲಿ ಬರೋ ಅಷ್ಟೊತ್ತಿಗೆ ಗಂಡ ಬಿಟ್ಟು ಓಡೋದ್ಲು ಅಂತ ಸುದ್ದಿ ಹಬ್ಬಿಸಿ 2 ಊರುಗಳ ಮಧ್ಯೆ ಜಗಳ ಆಗಿ, ಅವಳು ಮನೆಗೆ ಬಂದರೆ ಗಂಡನ ಮನೆಯವರು ಒಪ್ಕೊಳ್ದೆ, ತಂದೆ ಮನೆಗೆ ಬಂದರೆ ನನ್ನ ಮನೆ ಹಾಳು ಮಾಡೋದು ಇನ್ನೇನು ಹಾಕೋದು. ಇದು ಎಲ್ಲಿಗೆ ಹೋಗ್ತಾ ಇದೆ? ಇವತ್ತಿನ ಯುವತಿಯರಿಗೆ ಇದೊಂದು ಪಾಠ ಆಗಿದೆ. ಜನಸಾಮಾನ್ಯ ಈ ಥರದ ಫೇಕ್ ಸುದ್ದಿಗಳನ್ನು ಹಬ್ಬಿಸಿ ಜನರ ನಂಬಿಕೆಯನ್ನು ಉಪಯೋಗಿಸ್ಕೊಂಡು ರಾಜಕಾರಣ ಮಾಡ್ತಾ ಅವರು ಬೇಳೆ ಬೇಯಿಸ್ಕೊಳ್ಳೋರಿಗೆ ಕಾನೂನಿದೆ, ಅದನ್ನು ಪ್ರಶ್ನಿಸುವ ಒಬ್ಬ ಪ್ರಜೆ ಇದ್ದಾನೆ. ಇನ್ನು ನೀವು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ಅನ್ನೋದನ್ನು ಪ್ರೂವ್ ಆಗಬೇಕು. ಆ ಕಾರಣಕ್ಕೆ ತುಂಬ ಸ್ಟ್ರಾಂಗ್ ಆದ ಕೇಸ್ ಹಾಕಿದ್ದಾರೆ. ಅದಕ್ಕೆ ಕಮಿಷನರು ಅದನ್ನು ಒಪ್ಕೊಂಡಿದ್ದಾರೆ. ಅದನ್ನು ಇಮಿಡಿಯೇಟಾಗಿ ಇವತ್ತು ನಾನು ಪೊಲೀಸ್ ಸ್ಟೇಷನ್ಗೆ ಬಂದು ಅದಕ್ಕೊಂದು ಫಾರ್ಮ್ಯಾಟ್ ಇತ್ತು, ಅವರನ್ನು ಕಳಿಸಿ ನಾನೇ ಬಂದು ಸೈನ್ ಮಾಡಬೇಕಿತ್ತು. ನಾನು ಹೈದರಾಬಾದಿಂದ ಬಂದು ಸೈನ್ ಮಾಡಿ ಈಗ ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್, ಇದು ಮೊದಲನೇ ಕೇಸ್ ಇದ್ದರು.